ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಲಾರಂಗಭೂಮಿಯನ್ನ ಪೋಷಿಸಿ, ಕಲಾವಿದರನ್ನ ಆಶೀರ್ವದಿಸಿ, ಬಾಳನ್ನ ಉಜ್ವಲಗೊಳಿಸಿ ಪಾಪಣ್ಣ ಬಿಜಾಪುರ್ ಮನವಿ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಕಲಾವಿದರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಹೆಚ್ಚಿನ ಪ್ರೇಕ್ಷಕರು ನಾಟಕ, ವೃತ್ತಿ, ಕಲಾಭೂಮಿಯನ್ನ ಮರೆತು ಬಿಟ್ಟಿದ್ದಾರೆ. ಮೊದಲು ರಾಜರು ತಮ್ಮ ಆಸ್ಥಾನದಲ್ಲಿ ಕಲಾವಿದರಿಂದ ನೃತ್ಯ, ನಾಟಕ ಮಾಡಿಸುವ ಮೂಲಕ ಕಲಾವಿದರಿಗೆ ಅನ್ನದಾತರಾಗಿದ್ರು. ಆದ್ರೆ ಈಗಿನ ಜಗತ್ತಿನಲ್ಲಿ ನಾವು ಬದುಕೋದೇ ತುಂಬಾ ಕಷ್ಟವಾಗಿದೆ. ನಮ್ಮ ಮಕ್ಕಳನ್ನ ಈ ನಾಟಕದ ರಂಗಭೂಮಿ ಬಾಳಿ ಬೆಳಗಲಿ. ಈ ರಂಗಭೂಮಿಗೆ ನಮ್ಮ ರಾಜರು, ಶಹಾಪುರ ಜನರು, ನಮ್ಮಂತ ಬಡ ಕಲಾವಿದರನ್ನ ಶಹಾಪುರದ ಜನತೆ ಎತ್ತಿ ಹಿಡಿದು ನಮ್ಮ ಬದುಕಿಗೆ ಆಶ್ರಯವಾಗಬೇಕು ಎಂದು ವೃತ್ತಿರಂಗ ಕಲಾವಿದ ಪಾಪಣ್ಣ ಬಿಜಾಪುರ್ ಅವರು ತಮ್ಮ ಮನದಾಳದ ಮಾತನ್ನ ನಮ್ಮ ಮಾಧ್ಯಮದ ಮೂಲಕ ಹಂಚಿಕೊಂಡಿದ್ದಾರೆ. ನಮ್ಮ ಮಕ್ಕಳನ್ನ ಈ ಉದ್ಯೋಗ ತರೋದೇ ಕಷ್ಟ ಆಗಿಬಿಟ್ಟಿದೆ. ಯಾಕಂದರೆ ನಾವೇ ಉಸಿರಾಡೋದು ಬಜ್ಜಿಯಾಗಿದೆ. ಈಗ ನಾವು ಪಟ್ಟ ಕಷ್ಟನ ನಮ್ಮ ಮಕ್ಕಳೇ ಪಡಬಾರ್ದು ಅನ್ನೋ ಲೆಕ್ಕಕ್ಕೆ ಕಲಾವಿದರು ಬಂದುಬಿಟ್ಟಿದ್ದಾರೆ. ದಯವಿಟ್ಟು ಕಲಾಭಿಮಾನಿಗಳೇ, ದಯವಿಟ್ಟು ಈ ವೃತ್ತಿ ರಂಗಭೂಮಿಯನ್ನು ಉಳಿಸುವ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ನೀವು ಬಂದು ಶ್ರೀ ಗುರು ತೋಂಟದಾಯರ ನಾಟ್ಯ ಸಂಘದ ವತಿಯಿಂದ ಸುಂದರ ಸಾಮಾಜಿಕ ನಾಟಕವಾದ ಯಾವುದೇ ಡಬಲ್ ಮೀನಿಂಗ್ ಇಲ್ಲದೆ ಒಬ್ಬ ಮಗು ತಾಯಿಯ ಮಡಿಲಿನಲ್ಲಿ ಸಂಸ್ಕಾರ ಯಾವ ರೀತಿಯಾಗಿ ಬೆಳೆಸಿಕೊಳ್ಳಬೇಕು, ತಾಯಿಯೇ ಮೊದಲ ಗುರು. ಸಾಮಾಜಿಕವಾಗಿ ಇಂಥ ಭವ್ಯ ನಾಟಕ ಅತ್ತೆ ಸಿಂಗಾರಿ ಸೊಸೆ ಬಂಗಾರಿ ಎಂಬ ಸುಂದರ ನಾಟಕ ಈ ಶಹಾಪುರ ನಗರದಲ್ಲಿ ಪ್ರಾರಂಭವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮಂತಹ ಬಡ ಕಲಾವಿದರ ಭವಿಷ್ಯವನ್ನ ಉಜ್ವಲಗೊಳಿಸಬೇಕು ಅಂತ ಪ್ರೇಕ್ಷಕರಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ವರದಿ ಸಿದ್ದು ಪತ್ತೆದಾರ್, ನ್ಯೂಸ್ 26 ಕನ್ನಡ, ಶಹಾಪುರ. ನಮಸ್ಕಾರ, ನಾನು ವೃತ್ತಿ ರಂಗಭೂಮಿ ಕಲಾವಿದ ಪಾಪಣ್ಣ ಬಿಜಾಪುರ ಮಾತಾಡೋದು. ಕಲಾಭಿಮಾನಿಗಳೇ, ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ನಾವು ಕಲಾವಿದರು ಎಲ್ಲಾದರೂ ಹೋಗಿ ನಾಟಕವನ್ನು ಹಾಕಿದರೆ ಹೆಚ್ಚಿನ ಪ್ರೇಕ್ಷಕರು ಬರೋದೇ ಇಲ್ಲ, ನೋಡೋದೇ ಇಲ್ಲ. ಏನಾಗಿದೆ ಅಂದರೆ, ಮೊದಲು ನಮ್ಮ ಹಿರಿಯರೆಲ್ಲರೂ ನಮ್ಮ ಒಂದು ಮನೆಯಲ್ಲಿ ಒಂದು 4 ಜನ ಮಕ್ಕಳು ಹುಟ್ಟಿದರೆ 4 ಜನನು ಇದೇ ರಂಗಕ್ಕೆ ಕರ್ಕೊಂಡ್ಬರ್ತಿದ್ರು. ಯಾಕಂದರೆ ಇದರಲ್ಲಿ ಒಂದು ಜೀವನ ಇತ್ತು, ಇದರಲ್ಲಿ ಒಂದು ಉಸಿರು ಇತ್ತು, ಇದರಲ್ಲಿ ಒಂದು ಹೆಸರು ಬರ್ತಿತ್ತು ಅಂತ ಇಲ್ಲಿ ಬರ್ತಿತ್ತು. ಈಗ ಹೇಗೆ ಆಗಿದೆ ಅಂದರೆ ಪರಿಸ್ಥಿತಿ, ನಮ್ಮ ಮಕ್ಕಳನ್ನ ಈ ಉದ್ಯೋಗಕ್ಕೆ ತರೋದೇ ಕಷ್ಟ ಆಗಿಬಿಟ್ಟಿದೆ. ಯಾಕಂದರೆ ನಾವೇ ಉಸಿರಾಡೋದು ಬಜ್ಜಿಯಾಗಿದೆ. ಈಗ ನಾವು ಪಟ್ಟ ಕಷ್ಟನ ನಮ್ಮ ಮಕ್ಕಳೇ ಪಡಬಾರ್ದು ಅನ್ನೋ ಲೆಕ್ಕಕ್ಕೆ ಕಲಾವಿದರು ಬಂದುಬಿಟ್ಟಿದ್ದಾರೆ. ದಯವಿಟ್ಟು ಕಲಾಭಿಮಾನಿಗಳೇ, ದಯವಿಟ್ಟು ಈ ವೃತ್ತಿ ರಂಗಭೂಮಿಯನ್ನು ಉಳಿಸುವ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ನೀವು ಬಂದು 100-120 ರೂಪಾಯಿ ಟಿಕೆಟ್ ತೆಗೆದು ನೋಡಿದರೆ ನಮ್ಮಂಥ ಸಾವಿರಾರು ಕಲಾವಿದರು ಬದುಕ್ತಾರೆ, ಹೊಟ್ಟೆ ತುಂಬ ಊಟ ಸಿಗುತ್ತೆ. ಕಲಾಭಿಮಾನಿಗಳೇ, ನಾವು ಕಲಾವಿದರು ಹೇಗಿದ್ದೇವೆ ಅಂದರೆ, ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ರಾಜರ ಮುಂದೆ ಅಭಿನಯಿಸ್ತಾ ಇದ್ರು, ನಟಿಸ್ತಾ ಇದ್ರು, ಕುಣಿತಾ ಇದ್ರು. ಯಾಕಂದರೆ ಅದರಿಂದ ನಮಗೆ ರಾಜರು ನಮ್ಮನ್ನು ಪೋಷಿಸ್ತಿದ್ರು, ಊಟ ಹಾಕ್ತಿದ್ರು, ನಮ್ಮನ್ನು ಸಾಕ್ತಾ ಇದ್ರು. ಈಗ ರಾಜರು ಯಾರೂ ಇಲ್ಲ. ಈಗಿನ ಕಾಲದಲ್ಲಿ ರಾಜರು ಅಂದರೆ 100 ರೂಪಾಯಿ ಟಿಕೆಟ್ ತೆಗೆದು ನೀವು ನೋಡುವ ನಾಟಕ ಕಲಾಭಿಮಾನಿಗಳೇ ರಾಜರು. ನೀವೇ ನಮ್ಮನ್ನು ಸಾಕಬೇಕು, ನೀವೇ ನಮ್ಮನ್ನು ಬೆಳೆಸಬೇಕು. ದಯವಿಟ್ಟು ವೃತ್ತಿ ರಂಗಭೂಮಿ ನಾಟಕಗಳನ್ನ ನೋಡಿ ಬೆಳೆಸಿ, ಕನ್ನಡ ಸಾಹಿತ್ಯನ ಉಳಿಸಿ, ಕನ್ನಡವನ್ನು ಬೆಳೆಸಿ ಅಂತ ಬೇಡ್ಕೋತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ವೃತ್ತಿ ರಂಗಭೂಮಿಯ ಕಲಾವಿದ ಪಾಪಣ್ಣ ಬಿಜಾಪುರ. ನಿಮ್ಮ ಸೇರಿ ತಿರ್ಸೋಕೆ ಹೋಗಿ ನಮ್ಮ ಜೀವನನ ಹಾಳು ಮಾಡಿಟ್ಟಲ್ಲವಾ, ನಮ್ಮ ಜೀವನನ ಹಾಳು ಮಾಡಿಟ್ಟಲ್ಲ. ಮತ್ತೇನೆಲ್ಲ ಅಂತೀವ, ನೀನ ನಮಗ್ 4 ಅಕ್ಷರ ಕಲಿಸಿದ್ದೆ ಅಂದ್ರ ನಾವ್ಯಾಕೆ ಅವ್ರ ಕನಿಷ್ಠಲ್ಲ ಅನ್ಸ್ಕೊಂತಿದ್ವಿ. ಅದನ್ನೆಲ್ಲ ಬಿಟ್ಟಿ ದುಡ್ಡು ಬಾಳ ಆಯ್ತಂತ ಹೇಳಿ ನಮ್ಮನ್ನು ಉಡಾತನಕ್ ಬಿಟ್ಟಿ. ಈಗ ಜನರ ದೃಷ್ಟಿಯೊಳಗ ನಾವು ಮೂರ್ಖ ನನ್ನ ಮಕ್ಕಳು, ದಡ್ಡ ನನ್ನ ಮಕ್ಕಳಾಗಿ ಕಾಣಕತ್ತೀವಿ. ಇಂತಾದ್ರಾಗ ಬಂಗಾರದಾಗ ಸಾಕಿರೋ ತಮ್ಮ ಮಗಳನ್ನ ನಮ್ಮಂತ ಬುದ್ದು ನನ್ನ ಮಗಳು ಕೊಡಾಕ ಅವ್ರ ಮನಸ್ಸರ ಹೆಂಗ ಬರ್ತದ, ಆ ಮನಸ್ಸರ ಹೆಂಗ ಬರ್ತೈತಿ? ಬೇಡವಾ ಬೇಡ. ಇಷ್ಟು ದಿನ ನನ್ನ ಮಾತು ಕೇಳಿ ಕೇಳಿ ನಾವು ಈ ಪರಿಸ್ಥಿತಿ ಬಂದಿದ್ದು. ಇದೆಲ್ಲ ಯಾರು ಮಾಡಿದ ತಪ್ಪವ? ನೀನು ಮಾಡಿದ ತಪ್ಪವ, ನೀನು ಮಾಡಿದ ತಪ್ಪು. ಮತ್ತು ನಾವು ಸಣ್ಣವ್ರಿದ್ದಾಗ ನಮ್ಮನ್ನ ಸಾಲಿ ಕಳಿಸಿದಾಗ ನಾನು ಒಂದು ತಪ್ಪು ಮಾಡಿದಕ್ಕ ಮಾಸ್ತರ್ ನನ್ನ ಕೈ ಹೊಡೆದ. ಮಾಸ್ತರ್ ನನ್ನ ಕೈ ಹೊಡಿತಾ ನೋಡಿದೆ ನಿನ್ನಂತೆಲ್ಲ ಬಂದಿದ್ದಕ್ಕ ಅವತ್ತ ನಮ್ಮನ್ನು 3 ಮಂದಿನೂ ಸಾಲಿ ಬಿಡಿಸಿದ್ವಿ. ಪಾಪ ವಿದ್ಯಾದಾನ ಮಾಡೋ ಗುರುವನ್ನ ಊರು ಬಿಟ್ಟು ಕಳಿಸ್ಬಿಟ್ಟೆ. ಆ ಗುರುವಿನ ಕಣ್ಣೀರಿನ ಶಾಪಕ್ಕೆ ಬಲಿಯಾಗಿ ಇವತ್ತು ನಾವು ಈ ಪರಿಸ್ಥಿತಿಗೆ ಬಂದಿವವ. ಅದಕ್ಕೆ ಅಂತಾರವ ದೊಡ್ಡವರು,
ವಿದ್ಯೆ ಕೊಡೋ ಗುರುವಿನ ಕಣ್ಣಾಗ ನೀರು ಬರಬಾರದು, ಅನ್ನ ಹಾಕೋ ರೈತ ಆತ್ಮಹತ್ಯೆ ಮಾಡ್ಕೋಬಾರದು ಅಂತ. ನೀನಾರ ನನ್ನ ಜೊತೆ ಇರನ್ನಾಗತ್ತಿಲ್ಲ ಯವ. ಇಷ್ಟೊತ್ತ ನಾವು ಏನೇನೋ ಮಾತಾಡಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ, ಆದ್ರೆ ಅವ್ರ ಮುಖದ ಭಾವನೆಗಳು ಮಾತ್ರ ನನಗೆ ಗೊತ್ತಾದವು. ಇಷ್ಟು ದಿವಸ ನೀ ನಮಗೆ ತಿನ್ನಿಸಿದಿ, ಉಡಿಸಿದಿ, ನಾವು ಕೇಳಿದ್ದನ್ನಷ್ಟೇ ಅಲ್ಲ, ನಾವು ಕೈ ಮಾಡಿ ತೋರಿಸಿದ್ದನ್ನ ನಮಗೆ ಕೊಡಿಸಿದಿ. ಅದು ಒಂದು ಮರ್ತಿವ, ಒಂದು ಮರ್ತಿ, ಅದ ವಿದ್ಯಾನವ. ಆ ವಿದ್ಯೆ ಅನ್ನೋದು ನೀ ಏನಾದ್ರೂ ನಮಗೆ ಕಲಿಸಿದ್ದೆ ಅಂದ್ರೆ ನಾವ್ಯಾಕವ ಇವತ್ತು ಇವ್ರ ಕೈಲಿ ಇಷ್ಟೆಲ್ಲ ಅನಿಸ್ಕೊತಿದ್ವಿ. ನಿಮ್ಮನ್ನ ಪ್ರೀತಿಯಿಂದ ಜೋಪಾನ ಮಾಡಿದ್ದು ನನ್ನ ತಪ್ಪ, ನಿಮಗೆ ಇವಾಗಾಗಿ ಇಷ್ಟೆಲ್ಲ ಮಾಡಿದ್ದು ನನ್ನ ತಪ್ಪೇನೋ, ನನ್ನ ತಪ್ಪೇನೋ. ನಿನ್ನ ತಪ್ಪೇನೂ ಇಲ್ವಾ? ನಿನ್ನ ತಪ್ಪೇನೂ ಇಲ್ಲ. ನಾವು ತಪ್ಪು ಮಾಡಿದಾಗ ಯಾರಾದ್ರೂ ನಮ್ಗ ಒತ್ತು ಬುದ್ಧಿ ಕಲಿಸೋರಿದ್ರಂದ್ರೆ ನಾವ್ಯಾಕವ ಇವತ್ತ ಮೂರ್ಖ ನನ್ನ ಮಕ್ಕಳು ಹಾಕಿರ್ತೀವಿ. ನಾವು ತಪ್ಪು ಮಾಡಿದಾಗ ನಮಗೆ ಯಾರು ಒತ್ತು ಬುದ್ಧಿ ಕಲಿಸೋರು ಇರ್ಲಿಲ್ಲ. ಅದಕ್ಕಂತ ಇಲ್ಲಿ ಇವತ್ತು ಎಲ್ಲರ ಕಣ್ಣಾಗು ನಾವು ತಪ್ಪು ನನ್ನ ಮಕ್ಕಳಾಗಿ ನೀನ್ ನನ್ ಬಿಟ್ಟು ಹೋದ್ರ ನಾನು ಬದುಕಂಗಿಲ್ಲ ಯಪ್ಪ, ನಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.